ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಶೇಷ ವಿಷಯ ಮೇಷರಾಶಿಯವರ ನವೆಂಬರ್ ಮತ್ತು ಡಿಸೆಂಬರ್ 2025ರ ಭವಿಷ್ಯ ಫಲ. ವರ್ಷದ ಕೊನೆಯ 2 ತಿಂಗಳುಗಳು ನವೆಂಬರ್ ಮತ್ತು ಡಿಸೆಂಬರ್ ತುಂಬ ಮಹತ್ವದವು. ಏಕೆಂದರೆ ಈ ಸಮಯವು ಹಲವು ಪ್ರಮುಖ ಗ್ರಹಗಳು ಸೂರ್ಯ, ಶನಿ, ರಾಹು, ಕೇತು ತಮ್ಮ ಸ್ಥಾನ ಅಥವಾ ನಕ್ಷತ್ರ ಬದಲಾಯಿಸುತ್ತವೆ. ಕೆಲವರು ವಕ್ರಿಯಿಂದ ಮಾರ್ಗಿಯಾಗುತ್ತಾರೆ, ಕೆಲವರು ಮಾರ್ಗಿಯಿಂದ ವಕ್ರಿಯಾಗುತ್ತಾರೆ. ಈ ರೀತಿಯ ಗ್ರಹ ಚಲನೆ ಯಾವಾಗ ಸಂಭವಿಸುತ್ತದೆ, ಅದು ನೇರವಾಗಿ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಹೀಗಾಗಿ ಒಂದು ಪ್ರಶ್ನೆ ಹೇಳುತ್ತದೆ, ಈ ಬದಲಾವಣೆಗಳು ಮೇಷರಾಶಿಯವರ ಜೀವನಕ್ಕೆ ಏನು ತರುತ್ತವೆ? ಇದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಸೂಚನೆಯಾ, ಅಥವಾ ನಿಮ್ಮ ಕಷ್ಟಗಳ ಸರಪಳಿಗಳನ್ನು ಮುರಿದು ಹೊಸ ಬೆಳಕಿನ ದಾರಿಯನ್ನು ತೋರಿಸುವ ಸಮಯವಾ? ಸತ್ಯವೆಂದರೆ 2025ರ ಪ್ರಯಾಣ ಈಗ ಹಂತಕ್ಕೆ ಬಂದಿದೆ. ಕಳೆದ ತಿಂಗಳುಗಳಲ್ಲಿ ಅನೇಕರು ಏರಿಳಿತಗಳನ್ನು, ಸಂಕಷ್ಟಗಳನ್ನು ಮತ್ತು ಅಸ್ಪಷ್ಟತೆಯನ್ನು ಅನುಭವಿಸುತ್ತಾರೆ. ಕೆಲವೊಮ್ಮೆ ಭಾಗ್ಯವೇ ತೊರೆದಂತಾಗಿ ಕಂಡಿರಬಹುದು. ಇಂತಹ ಸಮಯದಲ್ಲಿ ಎಲ್ಲರೂ ಕನಿಷ್ಠ ವರ್ಷಾಂತ್ಯದ ಈ 2 ತಿಂಗಳುಗಳು ಶಾಂತಿಯನ್ನು ನೀಡಲಿ ಎಂದು ಆಶಿಸುತ್ತಿದ್ದಾರೆ. ಈ ವರ್ಷವು ನಿಜಕ್ಕೂ ಸವಾಲಿನಿಂದ ಕೂಡಿತ್ತು, ಆದರೆ ಈಗ ಗ್ರಹಗಳು ತಮ್ಮ ಹೊಸ ಚಲನೆಯನ್ನು ಪ್ರಾರಂಭಿಸುತ್ತಿವೆ. ಇದು ನಿಮ್ಮ ವೃತ್ತಿ, ಆರ್ಥಿಕ ಸ್ಥಿತಿ, ಸಂಬಂಧಗಳು ಮತ್ತು ಮನಸ್ಸಿನ ಶಾಂತಿಯ ಮೇಲೆ ಹೊಸ ಪ್ರಭಾವ ಬೀರುತ್ತದೆ. ಈ 2 ತಿಂಗಳುಗಳು ನಿಮ್ಮ ಜೀವನದಲ್ಲಿ ಹೊಸ ಪ್ರಾರಂಭದ ದ್ವಾರ ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಸ್ನೇಹಿತರೆ, ಸಮಯ ವ್ಯರ್ಥ ಮಾಡದೆ ಈ ವಿಶೇಷ ಯಾತ್ರೆಯನ್ನು ಆರಂಭಿಸೋಣ. ಮೇಷರಾಶಿಯವರಿಗೆ 2025ರ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ 10 ಪ್ರಮುಖ ಭವಿಷ್ಯವಾಣಿಗಳು ಯಾವುವು ಎನ್ನುವುದನ್ನು ತಿಳಿಯಲು ಸ್ನೇಹಿತರೆ, ಅದಕ್ಕೂ ಮೊದಲು ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಹರ ಹರ್ ಮಹಾದೇವ್ ಮತ್ತು ಜಯಲಕ್ಷ್ಮಿ ಎಂದು ತಪ್ಪದೇ ಬರೆಯಿರಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯದಾಗಿ ಮೇಷರಾಶಿಯವರಿಗೆ 2025ರ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳು ಶಿಕ್ಷಣ ಮತ್ತು ವಿದ್ಯಾರ್ಥಿ ಜೀವನ ಹೇಗಿರಲಿದೆ ಎಂಬುದರ ಬಗ್ಗೆ ನೋಡೋಣ. 2025ರ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳು ವಿದ್ಯಾರ್ಥಿ ಜೀವನದ ದೃಷ್ಟಿಯಿಂದ ಸ್ವಲ್ಪ ಸವಾಲಿನಿಂದ ಕೂಡಿರಬಹುದು. ಈ ಅವಧಿಯಲ್ಲಿ ಗ್ರಹಗಳ ಚಲನೆಯ ವಿಶ್ಲೇಷಣೆಯಿಂದ ಸ್ಪಷ್ಟವಾಗಿ ಗೋಚರಿಸುತ್ತದೆ. ವಿದ್ಯಾರ್ಥಿಗಳು ಮನಸ್ಸಿನ ಅಶಾಂತಿ, ಒತ್ತಡ ಮತ್ತು ಏಕಾಗ್ರತೆಯ ಕೊರತೆಯನ್ನು ಅನುಭವಿಸಬಹುದು. ಓದಲು ಕುಳಿತುಕೊಂಡಾಗ ಮನಸ್ಸು ಬೇರೆಡೆ ತಿರುಗಬಹುದು. ಕೆಲವೊಮ್ಮೆ ಏಕಾಏಕಿ ಚಿಂತೆ, ಆತಂಕ ಹೆಚ್ಚಬಹುದು. ಪುಸ್ತಕ ತೆರೆದರೂ ಗಮನ ಕೇಂದ್ರೀಕರಿಸುವಲ್ಲಿ ಕಷ್ಟವಾಗಬಹುದು. ಪರೀಕ್ಷಾ ಹಾಲ್ನಲ್ಲಿ ಕುಳಿತುಕೊಂಡಾಗಲೂ ತಲೆ ಖಾಲಿಯಾಗಿದೆ ಎಂದು ಅನಿಸಬಹುದು. ಎಲ್ಲವೂ ನೆನಪಿದ್ದರೂ ಕ್ಷಣದಲ್ಲಿ ಮರೆಯಾದಂತಾಗಬಹುದು. ಇದು ಮಾನಸಿಕ ಮತ್ತು ಭಾವನಾತ್ಮಕ ಒತ್ತಡದ ಸಮಯವಾಗಿರುತ್ತದೆ. ಕೆಲವೊಮ್ಮೆ ನಿಮಗೆ ಭಾಸವಾಗಬಹುದು, ಯತ್ನಿಸುತ್ತಿದ್ದರೂ ಫಲ ಸಿಗುತ್ತಿಲ್ಲ ಅಥವಾ ಭಾಗ್ಯವೇ ಅಡ್ಡಿಯಾಗುತ್ತಿದೆ ಎಂಬಂತೆ. ಆದರೆ ಇಲ್ಲಿ ಒಂದು ಸಕಾರಾತ್ಮಕ ಸೂಚನೆ ಸಹ ಇದೆ. ಗ್ರಹಗಳ ಸ್ಥಿತಿ ಹೇಳುವುದೇನೆಂದರೆ, ನಿಮ್ಮ ಕುಂಡಲಿಯಲ್ಲಿ ಗುರು ಅಂದರೆ ಬೃಹಸ್ಪತಿ ಮತ್ತು ರಾಹು ಶುಭ ಸ್ಥಿತಿಯಲ್ಲಿದ್ದರೆ ಈ ಕಠಿಣ ಸಮಯವೇ ನಿಮ್ಮ ಬಲವಾಗುತ್ತದೆ. ಈ 2 ಗ್ರಹಗಳು ಸೇರಿ ನಿಮ್ಮ ಏಕಾಗ್ರತೆ ಮತ್ತು ಆತ್ಮವಿಶ್ವಾಸವನ್ನು ವೃದ್ಧಿಗೊಳಿಸುತ್ತವೆ. ಶನಿ, ಸೂರ್ಯ ಮತ್ತು ಮಂಗಳ ಕೆಲವೊಮ್ಮೆ ಒತ್ತಡ ಸೃಷ್ಟಿಸಿದರು. ಗುರು ಮತ್ತು ರಾಹು ಹೇಳುವಂತೆ ನಿನ್ನ ಹೋರಾಟವೇ ನಿನ್ನ ಶಕ್ತಿ ಅಂದರೆ ಅನುಕೂಲ ಗ್ರಹ ಹೊಂದಿರುವ ವಿದ್ಯಾರ್ಥಿಗಳು ಈ ಸವಾಲಿನ ಸಮಯವನ್ನು ತಮ್ಮ ಶ್ರಮದಿಂದ ಗೆಲುವಾಗಿ ಪರಿವರ್ತಿಸಬಹುದು. ಅವರ ಪ್ರಯತ್ನವೇ ಅವರನ್ನು ಅವರ ಅತ್ಯುತ್ತಮ ಸಾಧನೆಯತ್ತ ಕರೆದೊಯ್ಯುತ್ತದೆ. ಆದರೆ ನಿಮ್ಮ ಕುಂಡಲಿಯಲ್ಲಿ ಗುರು ಮತ್ತು ರಾಹು ದುರ್ಬಲವಾಗಿದ್ದರೆ ಮನಸ್ಸಿನ ಅಶಾಂತಿ ಮತ್ತು ಒತ್ತಡ ಹೆಚ್ಚಾಗಬಹುದು. ಆದ್ದರಿಂದ ಈ ಸಮಯದಲ್ಲಿ ಶಾಂತ ಮನಸ್ಸು, ನಿಯಮಿತ ದಿನಚರಿ ಮತ್ತು ಧೈರ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ಏಕೆಂದರೆ ಈ 2 ತಿಂಗಳುಗಳು ನಿಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತವೆ. ನಿಮ್ಮ ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ಮತ್ತು ಪ್ರತಿಯೊಂದು ಹೋರಾಟದ ಹಿಂದೆ ಒಂದು ಹೊಸ ಅವಕಾಶ ಅಡಗಿದೆ ಎಂದು. ಎರಡನೆಯದಾಗಿ ಮೇಷರಾಶಿಯವರಲ್ಲಿ ಸಂತಾನ ಭಾಗ್ಯ ಮತ್ತು ಗೌರವ ಸಂಬಂಧಿತ ಸ್ಥಿತಿ. ಈ ಸಮಯದಲ್ಲಿ ಮೇಷರಾಶಿಯವರು ಸಂತಾನ ಸೌಭಾಗ್ಯ ಅಥವಾ ಮಕ್ಕಳ ಮೂಲಕ ಮಾನಸಿಕ ಸಂತೋಷ ಪಡೆಯುವ ಆಶೆಯಲ್ಲಿ ಇದ್ದರೆ ಗ್ರಹಗಳ ಸ್ಥಿತಿ ಕೆಲವು ಅಡೆತಡೆಗಳನ್ನು ಸೂಚಿಸುತ್ತದೆ. ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಫಲಿತಾಂಶಗಳು ನಿರೀಕ್ಷಿತ ರೀತಿಯಲ್ಲಿ ದೊರೆಯದೇ ಇರಬಹುದು. ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳು ಸಂತಾನ ಪ್ರಾಪ್ತಿಗೆ ಅಥವಾ ಮಕ್ಕಳ ವಿಷಯದಲ್ಲಿ ಶುಭ ಸಮಯವಲ್ಲ ಎಂದು ಗ್ರಹಗಳು ಹೇಳುತ್ತಿವೆ. ಈ ಅವಧಿಯಲ್ಲಿ ಕೆಲವು ಜನರಿಗೆ ಮಕ್ಕಳ ನಡೆನುಡಿಗಳಿಂದ ಅಥವಾ ಅವರ ನಿರ್ಧಾರಗಳಿಂದ ಮಾನಸಿಕ ಒತ್ತಡ ಮತ್ತು ಸಮಾಜದಲ್ಲಿ ಅಸಹಜ ಪರಿಸ್ಥಿತಿಯನ್ನು ಎದುರಿಸಬೇಕಾಗಬಹುದು. ಮಕ್ಕಳು ಓದಿನಲ್ಲಿ ಆಸಕ್ತಿ ಕಳೆದುಕೊಳ್ಳುವುದು, ತಪ್ಪು ಸ್ನೇಹಿತ ವಲಯದಲ್ಲಿ ಬೀಳುವುದು ಅಥವಾ ಏಕಾಗ್ರತೆ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಇವುಗಳೆಲ್ಲ ಪೋಷಕರಾಗಿ ನಿಮಗೆ ಚಿಂತೆ ಉಂಟು ಮಾಡಬಹುದು. ಕೆಲವರಿಗೆ ನಾವು ಮಕ್ಕಳಿಗೆ ನೀಡಿದ ಸಂಸ್ಕಾರ ಎಲ್ಲೋ ಕಳೆದು ಹೋದಂತಿದೆ ಎಂಬ ಭಾವನೆ ಮೂಡಬಹುದು. ಕೆಲವೊಮ್ಮೆ ಮಕ್ಕಳ ತಪ್ಪು ನಿರ್ಧಾರ ಅಥವಾ ವರ್ತನೆಯಿಂದ ಸಮಾಜಕ್ಕೆ
ಗೌರವ ಅಥವಾ ಮಾನಸಿಕ ಶಾಂತಿ ಹಾನಿಗೊಳಗಾಗಬಹುದು. ಆದರೆ ಇದರಿಂದ ಆತಂಕಕ್ಕೊಳಗಾಗಬೇಕಲ್ಲ, ಏಕೆಂದರೆ ಈ ಸ್ಥಿತಿ ತಾತ್ಕಾಲಿಕ. ಗ್ರಹಗಳು ನಿಮಗೆ ಸಹನೆ ಮತ್ತು ವಿವೇಕದಿಂದ ವರ್ತಿಸಲು ಸೂಚಿಸುತ್ತವೆ. ಈ ಸಮಯವು ನಿಮಗೆ ಒಂದು ಪಾಠ ಕಲಿಸುತ್ತದೆ. ಪ್ರತಿಯೊಂದು ತಾಯಿ ತಂದೆಯು ತಮ್ಮ ಜೀವನದಲ್ಲಿ ಒಂದು ವೇಳೆ ಸಹನೆ ಮತ್ತು ವಿವೇಕದ ಪರೀಕ್ಷೆಗೆ ಒಳಗಾಗುತ್ತಾರೆ. ನೀವು ಶಾಂತ ಮನಸ್ಸಿನಿಂದ, ಪ್ರೀತಿಪೂರ್ಣ ದೃಷ್ಟಿಕೋನದಿಂದ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಇದೇ ಮಕ್ಕಳು ಮುಂದೆ ನಿಮ್ಮ ಗೌರವ ಮತ್ತು ಹೆಮ್ಮೆಯ ಕಾರಣ ಆಗಬಹುದು. ಆದ್ದರಿಂದ 2 ತಿಂಗಳುಗಳಲ್ಲಿ ಒಂದು ಮಾತು ಮಾತ್ರ ನೆನಪಿಡಿ: ಭಾವನೆಗಳ ಆಧಾರದ ಮೇಲೆ ಅಲ್ಲ, ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ ಮತ್ತು ದೇವರ ಮೇಲೆ ಭರವಸೆ ಇಡಿ. ಕಷ್ಟದ ಕಾಲದ ನಂತರ ಖಂಡಿತವಾಗಿ ಸಂತೋಷ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತದೆ. ಎರಡನೆಯದಾಗಿ, ಮೇಷರಾಶಿಯವರ ಲವ್ ಲೈಫ್ ಅಂದರೆ ಪ್ರೇಮ ಜೀವನ ಹೇಗಿರುತ್ತದೆ? ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳು ಮೇಷರಾಶಿಯವರ ಹೃದಯ ಸಂಬಂಧಿತ ವಿಷಯಗಳಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಲಿವೆ. ನೀವು ಸಿಂಗಲ್ ಆಗಿದ್ದರೆ ನವೆಂಬರ್ 22ರಿಂದ ನಿಮ್ಮ ಜೀವನದಲ್ಲಿ ಹೊಸ ಪ್ರೇಮಕತೆ ಆರಂಭವಾಗುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಯಾರಾದರೂ ಹೊಸ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶಿಸಬಹುದು, ಅಥವಾ ಬಹುಕಾಲದಿಂದ ಸಂಪರ್ಕವಿಲ್ಲದಿದ್ದ ಹಳೆಯ ಸ್ನೇಹಿತ ಅಥವಾ ಎಕ್ಸ್ ಪಾರ್ಟ್ನರ್ ಮತ್ತೆ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಬಹುದು. ಆರಂಭದಲ್ಲಿ ಈ ಸಂಬಂಧವು ಸ್ನೇಹದಂತೆ ಕಾಣಬಹುದು, ಆದರೆ ಡಿಸೆಂಬರ್ 15 ಅಥವಾ 16ರ ನಂತರ ಅದು ನಿಧಾನವಾಗಿ ನಿಜವಾದ ಪ್ರೀತಿಯಾಗಿ ಬೆಳೆಯುವ ಸಾಧ್ಯತೆ ಇದೆ. ಇದೇ ವೇಳೆ ನೀವು ಈಗಾಗಲೇ ಪ್ರೇಮ ಸಂಬಂಧದಲ್ಲಿ ಇದ್ದರೆ ನವೆಂಬರ್ ತಿಂಗಳು ತುಂಬ ರೊಮ್ಯಾಂಟಿಕ್ ಮತ್ತು ಸ್ಥಿರ ಆಗಿರುತ್ತದೆ. ನಿಮ್ಮ ಸಂಗಾತಿ ನಿಮಗೆ ಪ್ರೀತಿ, ಭರವಸೆ ಮತ್ತು ಭದ್ರತೆಯ ಭಾವ ನೀಡುತ್ತಾರೆ. ಪರಸ್ಪರದ ಅರ್ಥೈಸಿಕೆ ಹೆಚ್ಚಾಗುತ್ತದೆ ಮತ್ತು ಕೆಲವು ಜೋಡಿಗಳು ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವ ಯೋಜನೆ ಮಾಡಬಹುದು. ಆದರೆ ಡಿಸೆಂಬರ್ ಪ್ರಾರಂಭದ ನಂತರ ಪರಿಸ್ಥಿತಿಗಳು ನಿಧಾನವಾಗಿ ಬದಲಾಗುತ್ತವೆ. ಗ್ರಹಗಳು ಸೂಚಿಸುತ್ತಿವೆ ನಿಮ್ಮ ಸಂಬಂಧದಲ್ಲಿ 3ನೇ ವ್ಯಕ್ತಿಯ ಹಸ್ತಕ್ಷೇಪವಾಗುವ ಸಾಧ್ಯತೆ ಇದೆ. ಇದರ ಪರಿಣಾಮವಾಗಿ ತಪ್ಪು ಅರ್ಥಗಳಿಕೆ, ಒತ್ತಡ ಮತ್ತು ದೂರುಗಳು ಹೆಚ್ಚಾಗಬಹುದು. ಮೊದಲು ತುಂಬ ಹತ್ತಿರವಾಗಿದ್ದ ಜೋಡಿಗಳು ಈಗ ಪರಸ್ಪರದ ನಡುವೆ ವಿಷಕಾರಿ ವಾತಾವರಣ ಅನುಭವಿಸಬಹುದು. ನವೆಂಬರ್ 19ರ ನಂತರ 40 ದಿನಗಳಲ್ಲಿ ಹಳೆಯ ಪಾರ್ಟ್ನರ್ ಸಂಪರ್ಕಿಸಿದರೆ ಅವರ ಮೆಸೇಜ್ ಅಥವಾ ಕರೆಗಳಿಗೆ ಪ್ರತಿಕ್ರಿಯೆ ನೀಡಬೇಡಿ, ಏಕೆಂದರೆ ಅವರ ಉದ್ದೇಶ ಶುದ್ಧವಾಗದಿದ್ದರೆ ಅವರು ನಿಮ್ಮ ಭಾವನಾತ್ಮಕ ದುರ್ಬಲತೆಯನ್ನು ಮತ್ತೆ ಬಳಸಿಕೊಳ್ಳುವ ಸಾಧ್ಯತೆ ಇದೆ. ನೆನಪಿಡಿ, ನಿಮಗೆ ಸತ್ಯ ಹೇಳಲು ಹೆದರುವ ವ್ಯಕ್ತಿ ಎಂದಿಗೂ ನಿಷ್ಠಾವಂತನಾಗಲು ಸಾಧ್ಯವಿಲ್ಲ. 4ನೇದಾಗಿ, ಮೇಷರಾಶಿಯವರ ಆರೋಗ್ಯ ಸ್ಥಿತಿ. ಇದು ಅತ್ಯಂತ ಪ್ರಮುಖ ವಿಷಯವಾಗಿದೆ, ಏಕೆಂದರೆ ಮುಂದಿನ ದಿನಗಳಲ್ಲಿ ಮೇಷರಾಶಿಯವರ ಆರೋಗ್ಯದಲ್ಲಿ ಏರಿಳಿತಗಳು ಕಂಡುಬರುತ್ತಿವೆ. ನವೆಂಬರ್ 11ರ ನಂತರದಿಂದ ನಿಮ್ಮ ದೇಹ ಮತ್ತು ಶಕ್ತಿ ಮಟ್ಟದ ಮೇಲೆ ವಿಶೇಷ ಗಮನ ನೀಡಬೇಕಾಗಿದೆ. ಈ ಸಮಯದಿಂದಲೇ ದೇಹದಲ್ಲಿ ದಣಿವು, ಶಕ್ತಿ ಕುಸಿತ ಮತ್ತು ಉತ್ಸಾಹದ ಕೊರತೆ ಕಾಣಿಸಬಹುದು. ವಿಶೇಷವಾಗಿ ಜೀರ್ಣಕ್ರಿಯೆ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು, ಜಾಸ್ತಿ ಗ್ಯಾಸು, ಎಸಿಡಿಟಿ, ಊತ, ಹೊಟ್ಟೆ ಉರಿ ಇತ್ಯಾದಿ ಮತ್ತೆ ಮತ್ತೆ ಕಾಣಿಸಬಹುದು. ಡಿಸೆಂಬರ್ ತಿಂಗಳಲ್ಲಿ ಈ ತೊಂದರೆಗಳು ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಆಹಾರ ಮತ್ತು ದಿನಚರಿಯಲ್ಲಿ ನಿರ್ಲಕ್ಷ್ಯ ಮಾಡಬಾರದು. ನಿಮ್ಮ ಕುಂಡಲಿಯಲ್ಲಿ ರಾಹು ಅಥವಾ ಷಷ್ಠಭಾವ ಬಲವಾಗಿದ್ದರೆ ನೀವು ಕೇವಲ ಹಗುರವಾದ ಹಂಗಾಮಿ ಕಾಯಿಲೆಗಳಿಂದ ಮಾತ್ರ ಬಳಲಬಹುದು. ದೊಡ್ಡ ತೊಂದರೆಗಳಿಲ್ಲ. ಆದರೆ ಯಾರ ಕುಂಡಲಿಯಲ್ಲಿ ಈ ಗ್ರಹಗಳು ದುರ್ಬಲವಾಗಿದ್ದರೆ ಅವರಿಗೆ ಪಾಚಕ ತೊಂದರೆಗಳು, ದೇಹದ ಊತ ಮತ್ತು ಶಾರೀರಿಕ ಅಸಮತೋಲನ ಹೆಚ್ಚು ತೊಂದರೆ ನೀಡಬಹುದು. ಈ ಸಮಯವು ನಿಮಗೆ ಒಂದು ಸ್ಪಷ್ಟ ಸಂದೇಶ ಕೊಡುತ್ತದೆ: ಆರೋಗ್ಯವೇ ಮೊದಲ ಆದ್ಯತೆ. ಉತ್ತಮ ನಿದ್ರೆ ಪಡೆಯಿರಿ, ಜಂಕ್ ಫುಡ್ ಅನ್ನು ತಪ್ಪಿಸಿ, ದೇಹವನ್ನು ಡಿಟಾಕ್ಸ್ ಮಾಡುವ ರೀತಿಯ ಆಹಾರ ಪದ್ಧತಿಯನ್ನು ಅನುಸರಿಸಿ. ಡಿಸೆಂಬರ್ನಲ್ಲಿ ನಿಮ್ಮ ದೇಹ ಸ್ವಲ್ಪವೂ ನಿರ್ಲಕ್ಷ್ಯ ಮಾಡಿದರೆ ತಕ್ಷಣ ಪ್ರತಿಕ್ರಿಯೆ ನೀಡಬಹುದು. ಆದ್ದರಿಂದ ಜಾಗ್ರತೆ ಅತ್ಯಂತ ಅಗತ್ಯ. ಒಟ್ಟಿನಲ್ಲಿ ಹೇಳಬೇಕಾದರೆ ನವೆಂಬರ್ ಹಗುರವಾದ ತಿಂಗಳು, ಆದರೆ ಡಿಸೆಂಬರ್ ಆರೋಗ್ಯದ ದೃಷ್ಟಿಯಿಂದ ಸವಾಲಿನ ತಿಂಗಳು. ಮುಂಚಿತವಾಗಿ ಎಚ್ಚರಿಕೆ ವಹಿಸುವುದೇ ನಿಮ್ಮ ಅತ್ಯುತ್ತಮ ರಕ್ಷಣೆ. 5ನೇದಾಗಿ, ಮೇಷರಾಶಿಯವರ ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ. ಈ ಕ್ಷೇತ್ರದಲ್ಲಿ ಗ್ರಹಗಳು ನಿಮಗೆ ಬಲ ಮತ್ತು ನೆಮ್ಮದಿ ಎರಡನ್ನೂ ನೀಡುತ್ತಿವೆ. ನವೆಂಬರ್ ಮತ್ತು ಡಿಸೆಂಬರ್ 2 ತಿಂಗಳುಗಳು ಆರ್ಥಿಕವಾಗಿ ಹಿತಕರ ಮತ್ತು ಪ್ರಗತಿಶೀಲ ಸಮಯವಾಗಿವೆ. ಈ ಅವಧಿಯಲ್ಲಿ ನಿಮ್ಮ ಹಣಕಾಸಿನಲ್ಲಿ ಸ್ಥಿರತೆ ಹಾಗೂ ಲಾಭದ ಯೋಗಗಳು ನಿರ್ಮಾಣವಾಗುತ್ತವೆ. ದೀರ್ಘಕಾಲದಿಂದ ಸಾಲ ಅಥವಾ ಆರ್ಥಿಕ ಒತ್ತಡದಲ್ಲಿ ಸಿಲುಕಿದವರು ಈಗ ನಿಧಾನವಾಗಿ ಮುಕ್ತರಾಗುವ ಅವಕಾಶ ಕಾಣಿಸುತ್ತಿದೆ. ನವೆಂಬರ್ 28ರ ನಂತರ ಗ್ರಹ ಸ್ಥಿತಿಗಳು ಸ್ಪಷ್ಟವಾಗಿ ಸೂಚಿಸುತ್ತಿವೆ: ನಿಮ್ಮ ಸಾಲ ಅಥವಾ ಲೋನ್ನ ಒತ್ತಡ ಕಡಿಮೆ ಆಗುತ್ತದೆ, ನೀವು ಹಳೆಯ ಬಾಕಿಗಳನ್ನು ತೀರಿಸಲು ಸಾಧ್ಯವಾಗುತ್ತದೆ ಮತ್ತು ಕೆಲವರಿಗೆ ಅನಿರೀಕ್ಷಿತ ಹಣ ಲಾಭ ಆಗುವ ಸಾಧ್ಯತೆಯೂ ಇದೆ. ಯಾರದರ ಹಣ ಎಲ್ಲಿಯಾದರೂ ನಿಂತಿದ್ದರೆ, ಯಾರಿಗಾರು ಸಾಲವಾಗಿ ನೀಡಿದ್ದರೆ ವಾಪಸ್ ಸಿಗದಿದ್ದರೆ ಈಗ ಅದು ರಿಕವರಿ ಯೋಗಗಳು ಬಲವಾಗಿ ಕಾಣಿಸುತ್ತಿವೆ. ವ್ಯವಹಾರ ಅಥವಾ
ಉದ್ಯಮ ನಡೆಸುವವರಿಗೆ ಈ ಅವಧಿ ಆರ್ಥಿಕ ವೃದ್ಧಿ ಮತ್ತು ವಿಸ್ತರಣೆ ತರಲಿದೆ. ಹಳೆಯ ಪ್ರಾಜೆಕ್ಟ್ ಅಥವಾ ಹೂಡಿಕೆಯಿಂದ ಏಕಾಏಕಿ ಲಾಭ ಸಿಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಹೇಳಬೇಕಾದರೆ ವರ್ಷದ ಈ ಕೊನೆಯ 2 ತಿಂಗಳುಗಳು ನಿಮ್ಮ ಹಣಕಾಸಿನ ಸಮತೋಲನ ಮತ್ತು ನೆಮ್ಮದಿ ನೀಡಲಿವೆ. ಹಣದ ಅಡಚಣೆಗಳು ದೂರವಾಗುತ್ತವೆ, ಹೊಸ ಆದಾಯ ಮಾರ್ಗಗಳು ತೆರೆಯುತ್ತವೆ ಮತ್ತು ಮಾನಸಿಕ ಶಾಂತಿ ಹೆಚ್ಚಾಗುತ್ತದೆ. ಆದ್ದರಿಂದ ಮೇಷರಾಶಿಯವರೇ, ಇದು ನಿಮ್ಮ ಆರ್ಥಿಕ ನಿರ್ಧಾರಗಳಲ್ಲಿ ಆತ್ಮವಿಶ್ವಾಸದಿಂದ ಮುಂದೆ ಸಾಗಲು ಮತ್ತು ಭವಿಷ್ಯದ ಸ್ಟಾರ್ಟ್ ಪ್ಲಾನಿಂಗ್ ಮಾಡಲು ಅತ್ಯುತ್ತಮ ಸಮಯ. 6ನೇದಾಗಿ, ಮೇಷರಾಶಿಯವರಲ್ಲಿ ಕಾನೂನು ವ್ಯವಹಾರಗಳು ಮತ್ತು ಶತ್ರು ಸಂಬಂಧಿತ ಪರಿಸ್ಥಿತಿಗಳು. ಈ ಸಮಯದಲ್ಲಿ ಯಾರ ಜೀವನವು ಕಾನೂನು ಪ್ರಕರಣಗಳು ಅಥವಾ ವಿರೋಧಿಗಳಿಂದ ನಡೆಯುತ್ತಿರುವ ಸಂಘರ್ಷಗಳಲ್ಲಿ ಸಿಲುಕಿದೆ ಅವರಿಗಾಗಿ ಗ್ರಹಗಳ ಸ್ಥಿತಿ ಮಿಶ್ರ ಫಲಗಳನ್ನು ತರುತ್ತವೆ. ಬುಧ ಗ್ರಹವು ಷಷ್ಠಭಾವದಲ್ಲಿ ಇರೋದು ಮತ್ತು ಅದೇ ಗ್ರಹವು ಮತ್ತೆ ಮತ್ತೆ ವಕ್ರಿ ಮಾರ್ಗಿ ಮತ್ತು ಅಸ್ತಸ್ಥಿತಿಗೆ ಬರುವುದು ಈ ಅವಧಿಯಲ್ಲಿ ಪರಿಸ್ಥಿತಿಗಳು ಸಂಪೂರ್ಣ ಶಾಂತವಾಗಿರುವುದಿಲ್ಲವೆಂದು ಸ್ಪಷ್ಟವಾಗಿ ಸೂಚಿಸುತ್ತಿದೆ. ಕೆಲವೊಮ್ಮೆ ಪರಿಸ್ಥಿತಿ ನಿಮ್ಮ ಪರವಾಗಿರುತ್ತದೆ, ಆದರೆ ಅಚಾನಕ್ ಅದು ವಿರೋಧ ದಿಕ್ಕಿನತ್ತ ತಿರುಗಬಹುದು. ಈ ಬಾರಿ ಬುಧನ ವೃಶ್ಚಿಕ ರಾಶಿಯಲ್ಲಿ ದೀರ್ಘಕಾಲದ ಸಂಚಾರ ಇರುವುದರಿಂದ ನಿಮ್ಮ ಜೀವನದಲ್ಲಿ ಅಂದರೆ ಮನಸ್ಸಿನಲ್ಲಿ ಗೊಂದಲ, ಅಶಾಂತಿ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ನೀವು ಕ್ರಿಮಿನಲ್ ಕೇಸ್ ಅಥವಾ ಪೊಲೀಸ್ ಸಂಬಂಧಿತ ವಿಷಯಗಳಲ್ಲಿ ಸಿಲುಕಿದ್ದರೆ ನಿಧಾನವಾಗಿ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ಬದಲಾಗುತ್ತವೆ ಮತ್ತು ಹಳೆಯ ಚಿಂತೆ ಕಡಿಮೆಯಾಗುವ ಸೂಚನೆ ಇದೆ. 7ನೇದಾಗಿ, ಮೇಷರಾಶಿಯವರ ಕರಿಯರ್, ಉದ್ಯೋಗ ಮತ್ತು ವ್ಯಾಪಾರ. ಈ ಅವಧಿಯಲ್ಲಿ ಗ್ರಹಗಳ ಚಲನೆ ಸ್ಪಷ್ಟವಾಗಿ ಸೂಚಿಸುತ್ತಿದೆ. ನಿಮ್ಮ ವೃತ್ತಿ ಜೀವನ ಬಹಳ ಚುರುಕು ಮತ್ತು ಕ್ರಿಯಾಶೀಲವಾಗಿರಲಿದೆ. ಆದರೆ ಅದೇ ಸಮಯದಲ್ಲಿ ಕೆಲವು ಅನಗತ್ಯವಾದ ವಾದ ವಿವಾದಗಳು ಮತ್ತು ಮನಸ್ತಾಪಗಳು ಎದುರಾಗುವ ಸಾಧ್ಯತೆಗಳು ಇವೆ. ವಿಶೇಷವಾಗಿ ಡಿಸೆಂಬರ್ 7ರಿಂದ 8ರ ನಡುವೆ ಮಂಗಳ ಗ್ರಹವು ಧನುರಾಶಿಗೆ ಪ್ರವೇಶಿಸುವಾಗ ಅದರ ಪ್ರಭಾವ ನೇರವಾಗಿ ನಿಮ್ಮ ನಡವಳಿಕೆ ಮತ್ತು ಮಾತಿನ ಶೈಲಿಯ ಮೇಲೆ ಬೀಳುತ್ತದೆ. ಈ ಸಮಯದಲ್ಲಿ ಜನರು ನಿಮಗೆ ವಿರುದ್ಧವಾಗಿ ಮಾತನಾಡಬಹುದು ಅಥವಾ ವಿಚಾರಗಳಲ್ಲಿ ಅಂಟಿಕೊಳ್ಳಬಹುದು. ಹೀಗಾಗಿ ಕಚೇರಿಯ ಸಹೋದ್ಯೋಗಿಗಳು ಅಥವಾ ವ್ಯಾಪಾರ ಪಾಲುದಾರರೊಂದಿಗೆ ಸಂವಹನ ಮಾಡುವುದು ಹೆಚ್ಚು ಸಹನೆ ಮತ್ತು ನಿಯಂತ್ರಣದ ಅಗತ್ಯವಿದೆ. ಮಾತಿನಲ್ಲಿ ಕಿಡಿ ಅಥವಾ ಅಹಂಕಾರ ತೋರಿಸಿದರೆ ಸಣ್ಣ ವಿಷಯವು ದೊಡ್ಡ ಸಮಸ್ಯೆಯಾಗಬಹುದು ಮತ್ತು ಕಾನೂನು ಅಥವಾ ಸಾಮಾಜಿಕ ತೊಂದರೆಗಳು ಉಂಟಾಗಬಹುದು. ಆದ್ದರಿಂದ ಈ 2 ತಿಂಗಳುಗಳಲ್ಲಿ ನಿಮ್ಮ ಮಾತುಗಳನ್ನು ಯೋಚಿಸಿ ತಾಳ್ಮೆಯಿಂದ ಮಾತನಾಡಿ. ವ್ಯಾಪಾರದಲ್ಲಿ ಪಾಲುದಾರರೊಂದಿಗೆ ಕೆಲಸ ಮಾಡುತ್ತಿರುವವರು ಗೊಂದಲ ಅಥವಾ ತಪ್ಪು ಅರ್ಥೈಸುವಿಕೆಗಳಿಂದ ಸಂಬಂಧ ಹಾಳಾಗದಂತೆ ನೋಡಿಕೊಳ್ಳಬೇಕು. ಆದರೆ ಸ್ವತಂತ್ರವಾಗಿ ವ್ಯವಹಾರ ಮಾಡುತ್ತಿರುವವರು ಅಥವಾ ಹೊಸ ಯೋಜನೆಗಳು ಮತ್ತು ಹೂಡಿಕೆಗಳ ಯೋಜನೆ ರೂಪಿಸುತ್ತಿರುವವರು ಅವರಿಗಾಗಿ ನವೆಂಬರ್ 28ರ ನಂತರದ ಸಮಯ ಬಹಳ ಶುಭಕರವಾಗಿದೆ. ನಿಮ್ಮ ಯಶಸ್ಸಿನ ಗುಟ್ಟು ಶಾಂತವಾದ ಮಾತು ಮತ್ತು ತಾಳ್ಮೆ. 8ನೇದಾಗಿ, ಮೇಷರಾಶಿಯವರ ವೈವಾಹಿಕ ಜೀವನ. ನವೆಂಬರ್ ತಿಂಗಳು ನಿಮ್ಮ ದಾಂಪತ್ಯ ಜೀವನದಲ್ಲಿ ಒಂದು ಹೊಸ ತಿರುವು ತರಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಇದ್ದ ಅಂತರ ಅಥವಾ ಮನಸ್ತಾಪ ನಿಧಾನವಾಗಿ ಕರಗುತ್ತಾ ಹೋಗುತ್ತದೆ. ಜೀವನ ಸಂಗಾತಿ ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವರು, ಕ್ಷಮೆ ಕೇಳುವರು ಮತ್ತು ಸಂಬಂಧವನ್ನು ಪುನಃ ಬಲಪಡಿಸಲು ಪ್ರಯತ್ನಿಸುತ್ತಾರೆ. ನಿಮಗೂ ಈ ಸಮಯದಲ್ಲಿ ಜೀವನ ಮತ್ತೆ ಹಳೆಯ ಸಿಹಿ ದಿನಗಳತ್ತ ಹಿಂದಿರುಗುವಂತೆ ಅನುಭವವಾಗುತ್ತದೆ. ನವೆಂಬರ್ ತಿಂಗಳ ಬಹುತೇಕ ದಿನಗಳು ಪ್ರೀತಿ, ಸಹನೆ ಮತ್ತು ಪರಸ್ಪರ ಅರಿವಿನಿಂದ ತುಂಬಿರುತ್ತವೆ. ಆದರೆ ಡಿಸೆಂಬರ್ ಪ್ರಾರಂಭವಾಗುತ್ತಿದ್ದಂತೆ ಪರಿಸ್ಥಿತಿ ಬದಲಾಗಬಹುದು. ಈ ತಿಂಗಳು ಕೇವಲ ಆ ದಂಪತಿಗಳಿಗೆ ಸುಲಭವಾಗುತ್ತದೆ. ಯಾರು ಹಳೆಯ ವಿಷಯಗಳು ಮತ್ತು ದೂರುಗಳನ್ನು ಮರೆತು ಮುಂದೆ ಸಾಗುತ್ತಾರೆ. ನೀವು ಮತ್ತೆ ಮತ್ತೆ ಹಳೆಯ ಜಗಳಗಳು ಅಥವಾ ನೋವುಗಳ ನೆನಪು ಮಾಡುತ್ತಿದ್ದರೆ ನಿಮ್ಮ ಸಂಗಾತಿಗೆ ಅದು ನೋವಾಗಬಹುದು ಮತ್ತು ಅವರು ಮತ್ತೆ ಆ ತಪ್ಪುಗಳನ್ನು ಮರುಕಳಿಸಬಹುದು. ಡಿಸೆಂಬರ್ 15 ಅಥವಾ 16ರ ನಂತರ ಒಂದು ಭಾವನಾತ್ಮಕ ಆಘಾತ ಸಂಭವಿಸುವ ಸಾಧ್ಯತೆ ಇದೆ. ಯಾವುದಾದರೂ ಹಳೆಯ ರಹಸ್ಯ ಅಥವಾ ಸತ್ಯ ಬಹಿರಂಗವಾದರೆ ಅದು ಮನಸ್ಸಿಗೆ ನೋವು ತರಬಹುದು. ವಿಶೇಷವಾಗಿ ಜಾತಕದಲ್ಲಿ ಶುಕ್ರ ಅಷ್ಟಮ ಅಥವಾ ದ್ವಾದಶ ಭಾವದಲ್ಲಿ ಇದ್ದರೆ ಅಥವಾ ಸಂಗಾತಿಯ ಜಾತಕದಲ್ಲಿ ಹೀಗೆ ಯೋಗ ಇದ್ದರೆ ಅವಿಶ್ವಾಸ ಅಥವಾ ಮೋಸದ ಸಾಧ್ಯತೆ ಹೆಚ್ಚಾಗಿರುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.